ಎಲ್ಲರಿಗೂ ನಮಸ್ಕಾರ. ಟ್ರೇಡಿಂಗ್ ಚಾರ್ಟ್ಗಳಲ್ಲಿನ ಕೆಲವೊಂದು ಪ್ಯಾಟರ್ನ್ಗಳು ತುಂಬಾ ಸಂಕೀರ್ಣ ಅಂತ ಅನ್ಸ್ಬೋದು, ಆದರೆ ಈ ವಿವರಣೆಯಲ್ಲಿ ನಾವು ಅದನ್ನೇ ತುಂಬನೇ ಸರಳವಾಗಿ ಅರ್ಥ ಮಾಡ್ಕೊಳ್ಳೋಣ. ಹೌದು, ಕೇವಲ 2 ಕ್ಯಾಂಡಲ್ಗಳು ಮಾರುಕಟ್ಟೆಯಲ್ಲಿ ಒಂದು ದೊಡ್ಡ ಬದಲಾವಣೆಯನ್ನು ತರಬಲ್ಲವು. ಹಾಗಾದ್ರೆ ಕೆಲವು ನಿರ್ದಿಷ್ಟ ಪ್ಯಾಟರ್ನ್ಗಳು ಹೇಗೆ ಒಂದು ಟ್ರೆಂಡಿನ ದಿಕ್ಕನ್ನೇ ಬದಲಿಸ್ತವೆ ಅನ್ನೋದನ್ನ ಈಗ ನೋಡೋಣ. ಸರಿ, ಈ ವಿವರಣೆಯಲ್ಲಿ ನಾವು ಖರೀದಿದಾರರು ಮತ್ತೆ ಮಾರಾಟಗಾರರ ನಡುವಿನ ಆಟವನ್ನೇ ಬದಲಿಸೋ 5 ಪವರ್ಫುಲ್ ಪ್ಯಾಟರ್ನ್ಗಳನ್ನ ಅರ್ಥ ಮಾಡ್ಕೊಳ್ಳೋಕೆ ಹೊರಟಿದ್ದೀವಿ. ಇದರಲ್ಲಿ ತುಂಬಾ ಸ್ಟ್ರಾಂಗ್ ಆಗಿ ಕಾಣಿಸೋ ಪ್ಯಾಟರ್ನಿಂದ ಹಿಡಿದು ತುಂಬಾನೇ ಸೂಕ್ಷ್ಮವಾಗಿ ಬದಲಾವಣೆ ಸೂಚಿಸೋ ಪ್ಯಾಟರ್ನ್ಗಳವರೆಗೂ ಎಲ್ಲವನ್ನೂ ಕವರ್ ಮಾಡೋಣ. ಮೊದಲಿಗೆ ನೋಡಿದ ತಕ್ಷಣನೇ ಗೊತ್ತಾಗುವಂತಹ ತುಂಬಾನೇ ಸ್ಟ್ರಾಂಗ್ ಆಗಿ ಮಾರ್ಕೆಟ್ ಸೆಂಟಿಮೆಂಟ್ ಬದಲಾಗಿದೆ ಅಂತ ತೋರಿಸುವಂತಹ ಪ್ಯಾಟರ್ನ್ಗಳೊಂದಿಗೆ ಶುರು ಮಾಡೋಣ. ಈ ಕಿಕ್ಕರ್ ಪ್ಯಾಟರ್ನ್ನ ವಿಶೇಷತೆ ಏನು ಗೊತ್ತಾ? ಇಲ್ಲೊಂದು ಗ್ಯಾಪ್ ಇರುತ್ತೆ. ಅಂದ್ರೆ ಮೊದಲನೇ ಕ್ಯಾಂಡಲ್ ಮುಗಿದ ಜಾಗಕ್ಕೂ ಎರಡನೇ ಕ್ಯಾಂಡಲ್ ಶುರುವಾದ ಜಾಗಕ್ಕೂ ನಡುವೆ ಒಂದು ಖಾಲಿ ಜಾಗ. ಇದು ದಿಕ್ಕಿನಲ್ಲಿ ಒಂದು ಹಠಾತ್ ಬದಲಾವಣೆಯನ್ನು ಸೂಚಿಸುತ್ತೆ. ಇಲ್ಲಿ ನೋಡಿ, ಬುಲ್ಲಿಶ್ ಕಿಕ್ಕರ್ ಆಗ್ಲಿ ಅಥವಾ ಬೇರಿಶ್ ಕಿಕ್ಕರ್ ಆಗ್ಲಿ, ಎರಡರಲ್ಲೂ ಆ ಗ್ಯಾಪ್ ಅನ್ನೋದಿದೆಯಲ್ಲ, ಅದೇ ಮುಖ್ಯ. ಡೌನ್ ಟ್ರೆಂಡಲ್ಲಿ ಗ್ಯಾಪ್ ಅಪ್ ಆದ್ರೆ ಅದು ಬುಲ್ಲಿಶ್, ಅಪ್ ಟ್ರೆಂಡಲ್ಲಿ ಗ್ಯಾಪ್ ಡೌನ್ ಆದ್ರೆ ಅದು ಬೇರಿಶ್. ಈ ಗ್ಯಾಪ್ ಟ್ರೆಂಡಿನ ದಿಕ್ಕು ಬದಲಾಗೋದಕ್ಕೆ ಒಂದು ತುಂಬಾನೇ ಸ್ಟ್ರಾಂಗ್ ಸಿಗ್ನಲ್. ಎಂಗಲ್ಫಿಂಗ್ ಹೆಸರಲ್ಲೇ ಇದಲ್ವಾ, ನುಂಗಿ ಹಾಕುವುದು ಅಂತ. ಇಲ್ಲಿ ಆಗೋದು ಅದೇ. ಒಂದು ದೊಡ್ಡ ಕ್ಯಾಂಡಲ್ ಅದರ ಹಿಂದಿನ ಸಣ್ಣ ಕ್ಯಾಂಡಲ್ನ ಬಾಡಿಯನ್ನ ಪೂರ್ತಿಯಾಗಿ ನುಂಗಿ ಹಾಕುತ್ತೆ. ಇದು ಒಂದು ಸೈಡ್ನವರು ಇನ್ನೊಂದು ಸೈಡ್ನವರ ಮೇಲೆ ಸಂಪೂರ್ಣ ಹಿಡಿತ ಸಾಧಿಸಿದರೆ ಅನ್ನೋದನ್ನ ತೋರಿಸುತ್ತೆ. ಸೊ ಇದನ್ನ ಗುರ್ತಿಸೋದು ತುಂಬಾ ಸಿಂಪಲ್. ಡೌನ್ ಟ್ರೆಂಡ್ನ ಕೊನೆಯಲ್ಲಿ ಒಂದು ಸಣ್ಣ ಕೆಂಪು ಕ್ಯಾಂಡಲ್, ನಂತರ ಒಂದು ದೊಡ್ಡ ಹಸಿರು ಕ್ಯಾಂಡಲ್ ಬಂದು ಅದನ್ನ ನುಂಗಿದ್ರೆ ಅದು ಬುಲಿಶ್ ಎನ್ಗಲ್ಫಿಂಗ್. ಅದೇ ರೀತಿ ಅಪ್ ಟ್ರೆಂಡ್ನ ತುದಿಯಲ್ಲಿ ಸಣ್ಣ ಹಸಿರು ಕ್ಯಾಂಡಲ್ ಅನ್ನ ದೊಡ್ಡ ಕೆಂಪು ಕ್ಯಾಂಡಲ್ ನುಂಗಿದ್ರೆ ಅದು ಬೇರಿಶ್ ಎನ್ಗಲ್ಫಿಂಗ್. ಇಲ್ಲಿ ಮುಖ್ಯವಾಗಿ ಎರಡನೇ ಕ್ಯಾಂಡಲ್ನ ಬಾಡಿ ಮೊದಲನೇ ಕ್ಯಾಂಡಲ್ನ ಬಾಡಿಯನ್ನ ಪೂರ್ತಿಯಾಗಿ ಕವರ್ ಮಾಡಿರಬೇಕು. ಸರಿ, ಈಗ ನೋಡಿದ 2 ಪ್ಯಾಟರ್ನ್ಗಳು ತುಂಬಾನೇ ಅಗ್ರೆಸಿವ್ ಆಗಿದ್ವು. ಈಗ ಒಂದು ಸ್ವಲ್ಪ ಸೂಕ್ಷ್ಮವಾದ ಟ್ರೆಂಡ್ ತನ್ನ ಸ್ಪೀಡ್ ಕಳ್ಕೊಳ್ತಾ ಇದೆ ಅಂತ ಸೂಚನೆ ಕೊಡುವ ಪ್ಯಾಟರ್ನ್ ಬಗ್ಗೆ ತಿಳಿಯೋಣ. ಹರಾಮೆ, ಇದು ಜಪಾನೀಸ್ ಭಾಷೆಯಲ್ಲಿ ಗರ್ಭಿಣಿ ಅಂತ ಅರ್ಥ ಕೊಡುತ್ತೆ. ಇಲ್ಲಿ ಒಂದು ದೊಡ್ಡ ತಾಯಿ ಕ್ಯಾಂಡಲ್ ಇರುತ್ತೆ, ಅದರ ಹೊಟ್ಟೆಯೊಳಗೆ ಒಂದು ಸಣ್ಣ ಮಗು ಕ್ಯಾಂಡಲ್. ಇದು ಮಾರ್ಕೆಟ್ನ ಗೊಂದಲವನ್ನ ಇಷ್ಟು ಚೆನ್ನಾಗಿ ತೋರಿಸುತ್ತಲ್ವಾ? ಅಂದ್ರೆ ಒಂದು ಬಲವಾದ ಟ್ರೆಂಡ್ ಇದ್ದಕ್ಕಿದ್ದಂತೆ ನಿಲ್ಲುತ್ತೆ, ಆ ಸಣ್ಣ ಕ್ಯಾಂಡಲ್ ಮುಂದೇನು ಅನ್ನೋ ಒಂದು ಪ್ರಶ್ನೆಯನ್ನ ಸೂಚಿಸುತ್ತೆ. ಎನ್ಗಲ್ಫಿಂಗ್ ಮತ್ತೆ ಹರಾಮಿ ನಡುವಿನ ವ್ಯತ್ಯಾಸ ನೋಡಿ. ಎನ್ಗಲ್ಫಿಂಗ್ ಅಂದ್ರೆ ಸಣ್ಣ ಕ್ಯಾಂಡಲ್ ಆಮೇಲೆ ದೊಡ್ಡ ಕ್ಯಾಂಡಲ್. ಹರಾಮಿ ಅಂದ್ರೆ ದೊಡ್ಡ ಕ್ಯಾಂಡಲ್ ಆಮೇಲೆ ಸಣ್ಣ ಕ್ಯಾಂಡಲ್. ಒಂದು ನಿರ್ಣಾಯಕ ಬದಲಾವಣೆಯನ್ನ ಸೂಚಿಸಿದ್ರೆ ಇನ್ನೊಂದು ಟ್ರೆಂಡಿನ ವೇಗ ನಿಂತೋಗಿರಬಹುದು ಅಂತ ಹೇಳುತ್ತೆ. ಇವೆರಡೂ ಒಂದಕ್ಕೊಂದು ವಿರುದ್ಧ. ಸರಿ, ಮುಂದಿನ ಪ್ಯಾಟರ್ನ್ಗಳು ಒಂದು ಕಂಬ್ಯಾಕ್ ಸ್ಟೋರಿ ಇದ್ದಾಗೆ. ಅಂದ್ರೆ ಒಂದು ಕಡೆಯವರು ಸೋಲನ್ನ ಒಪ್ಕೊಳ್ದೆ ವಾಪಸ್ ಬರಲು ಪ್ರಯತ್ನ ಮಾಡ್ತಾರೆ. ಆದ್ರೆ ಆ ಪ್ರಯತ್ನ ನಿಜವಾಗ್ಲೂ ಸಕ್ಸೆಸ್ ಆಗತ್ತಾ ಇಲ್ವಾ ಅಂತ ಹೇಳಕ್ಕೆ ಒಂದು ಸ್ಪೆಷಲ್ ರೂಲ್ ಇದೆ. ಆ ರೂಲ್ ಬೇರೆ ಯಾವುದೂ ಅಲ್ಲ, 50%. ಹೌದು, ಈ 50% ಅನ್ನೋದು ಮುಂದಿನ 2 ಪ್ಯಾಟರ್ನ್ಗಳನ್ನ ಅರ್ಥ ಮಾಡ್ಕೊಳ್ಳೋಕ್ಕೆ ತುಂಬಾನೇ ಮುಖ್ಯವಾದ ಒಂದು ನಿಯಮ. ಏನಿದು 50% ನಿಯಮ? ತುಂಬಾ ಸಿಂಪಲ್. ಮೊದಲನೇ ಕ್ಯಾಂಡಲ್ನ ಬಾಡಿಯನ್ನ ತಗೊಳ್ಳಿ, ಅದರ ಅರ್ಧ ಭಾಗವನ್ನ ಅಂದ್ರೆ 50% ಲೆವೆಲ್ನ ಗುರ್ತು ಮಾಡಿ. ಈಗ ಎರಡನೇ ಕ್ಯಾಂಡಲ್ ಈ 50% ಲೆವೆಲನ್ನ ದಾಟಿ ಕ್ಲೋಸ್ ಆಗಿದೆಯಾ ಅಂತ ನೋಡಿ. ಹಾಗೆ ಆಗಿದ್ರೆ ಮಾತ್ರ ಅದೊಂದು ಗಂಭೀರವಾದ ಬದಲಾವಣೆಯ ಪ್ರಯತ್ನ ಅಂತ ನಾವು ಪರಿಗಣಿಸಬಹುದು. ಈ 50% ನಿಯಮವನ್ನೇ ಬಳಸಿ ನಾವು ಪಿಯರ್ಸಿಂಗ್ ಲೈನ್ ಮತ್ತು ಡಾರ್ಕ್ ಕ್ಲೌಡ್ ಕವರ್ ಪ್ಯಾಟರ್ನ್ಗಳನ್ನ ಗುರುತಿಸೋದು. ಡೌನ್ ಟ್ರೆಂಡ್ನಲ್ಲಿ ಒಂದು ಕೆಂಪು ಕ್ಯಾಂಡಲ್ ನಂತರ ಬರುವ ಹಸಿರು ಕ್ಯಾಂಡಲ್, ಆ ಕೆಂಪು ಕ್ಯಾಂಡಲ್ನ 50%ಗಿಂತ ಮೇಲೆ ಕ್ಲೋಸ್ ಆದ್ರೆ ಅದು ಪಿಯರ್ಸಿಂಗ್ ಲೈನ್. ಅಪ್ ಟ್ರೆಂಡ್ನಲ್ಲಿ ಹಸಿರು ಕ್ಯಾಂಡಲ್ ನಂತರ ಬರುವ ಕೆಂಪು ಕ್ಯಾಂಡಲ್, ಆ ಹಸಿರು ಕ್ಯಾಂಡಲ್ನ 50%ಗಿಂತ ಕೆಳಗೆ ಕ್ಲೋಸ್ ಆದ್ರೆ ಅದು ಡಾರ್ಕ್ ಕ್ಲೌಡ್ ಕವರ್. ಎರಡಕ್ಕೂ ಆ 50% ಲೆವೆಲ್ ದಾಟೋದು ತುಂಬಾ ಮುಖ್ಯ. ಕೊನೆಯದಾಗಿ ಒಂದು ಇಂಟ್ರೆಸ್ಟಿಂಗ್ ಪ್ಯಾಟರ್ನ್ ನೋಡೋಣ. ಇದು ಮಾರುಕಟ್ಟೆ ಒಂದು ಗಟ್ಟಿ ಗೋಡೆಗೆ ಬಂದು ಗುದ್ದಿದ ಹಾಗೆ. ಅಂದ್ರೆ ಒಂದು ನಿರ್ದಿಷ್ಟ ಬೆಲೆಯನ್ನ ದಾಟಲು ಅದಕ್ಕೆ ಆಗ್ತಾ ಇಲ್ಲ ಅಂತ ಸೂಚನೆ ಕೊಡುತ್ತೆ. ಈ ಪ್ಯಾಟರ್ನ್ನ ಕಾನ್ಸೆಪ್ಟ್ ತುಂಬಾನೇ ಸರಳ. ಇಲ್ಲಿ ಟಾಪ್ಸ್ ಅಥವಾ ಬಾಟಮ್ಸ್ ಅಂದ್ರೆ ಕ್ಯಾಂಡಲ್ಗಳ ಗರಿಷ್ಠ ಅಥವಾ ಕನಿಷ್ಠ ಬೆಲೆ ನಿಖರವಾಗಿ ಒಂದೇ ಆಗಿರಬೇಕು. ಇಲ್ಲಿ ಕ್ಯಾಂಡಲ್ನ ಬಾಡಿಗಿಂತ ಆ ಪ್ರೈಸ್ ಲೆವೆಲ್ ಮುಖ್ಯ. ಟ್ವೀಸರ್ ಬಾಟಮ್ ಇಳಿಕೆಯ ಟ್ರೆಂಡಲ್ಲಿ ಕಾಣಿಸುತ್ತೆ. ಇಲ್ಲಿ 2 ಕ್ಯಾಂಡಲ್ಗಳ ಲೋ ಪಾಯಿಂಟ್ ಒಂದೇ ಆಗಿರುತ್ತೆ. ಇದು ಒಂದು ಸ್ಟ್ರಾಂಗ್ ಸಪೋರ್ಟ್ ಲೆವೆಲ್ ಅಂತ ಅರ್ಥ. ಅದೇ ರೀತಿ ಟ್ವೀಸರ್ ಟಾಪ್ ಏರಿಕೆ ಟ್ರೆಂಡಲ್ಲಿ ಕಾಣಿಸುತ್ತೆ. ಇಲ್ಲಿ 2 ಕ್ಯಾಂಡಲ್ಗಳ ಹೈ ಪಾಯಿಂಟ್ ಒಂದೇ ಆಗಿರುತ್ತೆ. ಇದು ಒಂದು ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಲೆವೆಲ್. ಅಂದ್ರೆ ಮಾರ್ಕೆಟ್ ಒಂದು ಪ್ರೈಸ್ ಲೆವೆಲ್ನ 2 ಸಾರಿ ಟೆಸ್ಟ್ ಮಾಡಿ ಅದನ್ನು ದಾಟಲು ಫೇಲ್ ಆಗಿದೆ ಅಂತ ಅರ್ಥ.
ಸರಿ, ಈಗ ನಮ್ಗೆ 5 ಬೇರೆ ಬೇರೆ ಪ್ಯಾಟರ್ನ್ಗಳ ಬಗ್ಗೆ ಗೊತ್ತಾಯ್ತು. ಆದ್ರೆ ಇದನ್ನ ತಿಳ್ಕೊಳ್ಳೋದು ಒಂದು ಭಾಗ ಅಷ್ಟೇ. ಇದನ್ನ ಸರಿಯಾಗಿ ಟ್ರೇಡಿಂಗ್ನಲ್ಲಿ ಬಳಸ್ಕೊಳ್ಳೋಕೆ ಒಂದು ಕ್ರಮಬದ್ಧವಾದ ವಿಧಾನ ಬೇಕು. ಹಾಗಾದ್ರೆ ಆ ವಿಧಾನ ಯಾವುದು? 3 ಸಿಂಪಲ್ ಸ್ಟೆಪ್ಸ್. ಮೊದಲನೇದು, ಚಾರ್ಟಲ್ಲಿ ಈ 5 ಪ್ಯಾಟರ್ನ್ಗಳಲ್ಲಿ ಒಂದನ್ನ ಸರಿಯಾಗಿ ಗುರುತಿಸೋದು. ಎರಡನೇದು ಮತ್ತು ತುಂಬಾನೇ ಮುಖ್ಯವಾದದ್ದು, ಪ್ಯಾಟರ್ನ್ ಕಂಡ ತಕ್ಷಣ ಟ್ರೇಡ್ ಮಾಡಬಾರ್ದು. ಅದರ ಮುಂದಿನ ಕ್ಯಾಂಡಲ್ ಆ ಬದಲಾವಣೆಯನ್ನ ಖಚಿತಪಡಿಸುವವರೆಗೂ ಕಾಯ್ಬೇಕು. ಕೊನೆಯದಾಗಿ, ದೃಢೀಕರಣ ಸಿಕ್ಕ ಮೇಲೆ ಎಲ್ಲಿ ಎಂಟ್ರಿ ತಗೋಬೇಕು, ಸ್ಟಾಪ್ ಲಾಸ್ ಎಲ್ಲಿಡಬೇಕು ಮತ್ತೆ ನಮ್ಮ ಟಾರ್ಗೆಟ್ ಏನು ಅಂತ ಪ್ಲಾನ್ ಮಾಡಬೇಕು. ಈ ತಾಳ್ಮೆ ಮತ್ತು ಪ್ಲಾನಿಂಗ್ ತುಂಬಾನೇ ಮುಖ್ಯ. ಸರಿ, ಹಾಗಾದ್ರೆ ನಾವು ಕಲಿತ 5 ಪ್ಯಾಟರ್ನ್ಗಳನ್ನ ಒಮ್ಮೆ ಬೇಗನೆ ನೆನಪಿಸ್ಕೊಳ್ಳೋಣ. ಕಿಕ್ಕರ್ ಅಂದ್ರೆ ಗ್ಯಾಪ್ ಜೊತೆ ಬರುವ ಹಠಾತ್ ಬದಲಾವಣೆ. ಎನ್ಗಲ್ಫಿಂಗ್ ಅಂದ್ರೆ ಒಂದು ಕ್ಯಾಂಡಲ್ ಇನ್ನೊಂದನ್ನ ನುಂಗಿ ಹಾಕೋ ಒಂದು ಪವರ್ಫುಲ್ ರಿವರ್ಸಲ್. ಹರಾಮಿ, ಟ್ರೆಂಡ್ನ ವೇಗ ಕಡಿಮೆ ಆಗ್ತಿದೆ ಅನ್ನೋ ಸೂಚನೆ. ಪಿಯರ್ಸಿಂಗ್ ಅಥವಾ ಡಾರ್ಕ್ ಕ್ಲೌಡ್, ಇದು 50% ನಿಯಮದಿಂದ ಖಚಿತಪಡಿಸೋ ಒಂದು ಕಂಬ್ಯಾಕ್ ಪ್ರಯತ್ನ. ಮತ್ತು ಟ್ವೀಸರ್, ಸಪೋರ್ಟ್ ಅಥವಾ ರೆಸಿಸ್ಟೆನ್ಸ್ ಹತ್ರ ಒಂದು ಹಾರ್ಡ್ ಸ್ಟಾಪ್. ಈಗ ಪ್ಯಾಟರ್ನ್ಗಳ ಬಗ್ಗೆ ತಿಳಿಸ್ಕೊಂಡಿದ್ದಾಗಿದೆ. ಆದ್ರೆ ನಿಜವಾದ ಕೌಶಲ್ಯ ಬರೋದು ಇದನ್ನ ಬರೀ ನೆನ್ಪಿಟ್ಕೊಳ್ಳೋದ್ರಿಂದ ಅಲ್ಲ. ಬದಲಿಗೆ ಲೈವ್ ಚಾರ್ಟ್ಗಳಲ್ಲಿ ಇವುಗಳನ್ನ ಮತ್ತೆ ಮತ್ತೆ ಗುರುತಿಸಿ ಯಾವ ಸಂದರ್ಭದಲ್ಲಿ ಇವು ಕೆಲಸ ಮಾಡ್ತವೆ ಅಂತ ಅಭ್ಯಾಸ ಮಾಡೋದ್ರಿಂದ. ಹಾಗಾದ್ರೆ ಈ ಪ್ಯಾಟರ್ನ್ಗಳನ್ನ ಚಾರ್ಟ್ಗಳಲ್ಲಿ ಹುಡುಕೋಕೆ ಸಿದ್ರಿದ್ದೀರಾ?